ಸರ್ ನಮಸ್ಕಾರ. ಸುಮಾರು ನಾನು 27 ವರ್ಷದಿಂದ ನಾನು ಬಿರಿಯಾನಿ ಹೋಟೆಲ್ ಸ್ಟಾರ್ಟ್ ಮಾಡಿರೋದು. ಎಲ್ಲ ಓನ್ ಮೇಡೆ ನಮ್ದೆಲ್ಲ, ಮಸಾಲೆ ಐಟಮ್ ಇಂದ ಹಿಡಿದು ಇವಾಗ ಗಂಟ ಎಲ್ಲ ಅವತ್ತಿಂದ ಇವತ್ತು ಗಂಟ ನಾನೇ ಬಿರಿಯಾನಿ ಮಾಡ್ತಾ ಇರೋದು. ಮಟನ್ ಕೂಡ ಅಷ್ಟೇ, ನಾನೇ ಮಟನ್ ಮಾರ್ಕೆಟ್ಗೆ ಹೋಗಿ ನಾನೇ ಸ್ವತಃ ತಂದು ನಾನೇ ಮಾಡೋದು. ಮಸಾಲೆ ಕೂಡ ಅಷ್ಟೇ, ನಮ್ಮ ವೈಫ್ ಅವರೇ ಎಲ್ಲ ಮನೇಲಿ ಮಸಾಲೆ ರೆಡಿ ಮಾಡ್ಕೊಡ್ತಾರೆ. ನಾನು ಬಿರಿಯಾನಿ ನಾನೇ ಮಾಡ್ತಾ ಇರೋದ್ರಿಂದ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಗಂಟನು. ಈ ಟೇಸ್ಟ್ ಬಗ್ಗೆ ನಾನು ಹೇಳೋದಲ್ಲ, ಜನಗಳನ್ನೆಲ್ಲ ಕೇಳೋಣ. ಫುಡ್ ಟೇಸ್ಟಿ ಆಗಿದೆ, ಸೊ ಕ್ವಾಲಿಟಿ ಇಸ್ ಬೆಸ್ಟ್. ಮೇಡಮ್ ಯಾವ ತರ ಇದೆ ಈ ಟೇಸ್ಟ್? ನೆಕ್ಸ್ಟ್ ಬೇರೆಯವ್ರಿಗೆ ಬರೋದಕ್ಕೆ ರೆಕಮೆಂಡ್ ಮಾಡ್ಬೋದಾ ಇಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗೆ ಅನಿಸ್ತಾ ಇದೆ? ನೀವು ಇಲ್ಲಿ ರೆಗ್ಯುಲರ್ ಚೆನ್ನಾಗಿದೆಯಾ? ಎಸ್ ಸರ್. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ಬೋದಾ? ಯಾ ರೆಕಮೆಂಡೆಡ್. ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇದಕ್ಕೆ ಮುಂಚೆ ಬಂದಿದ್ದೀರಾ? ತುಂಬಾ ಸಲ ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಇಲ್ಲಿಗೆ ವಿಸಿಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಬೆಂಗಳೂರು ಕಡೆಯಿಂದ ಹೊಸಕೋಟೆ ಕಡೆ ಏನಾದ್ರು ಬರ್ತಾ ಇದ್ರೆ, ಹೊಸಕೋಟೆ ಸ್ಟೇಡಿಯಂ ಆಪೋಸಿಟ್ ಅಲ್ಲೇ ಲೊಕೇಟ್ ಆಗಿರುವ ಆನಂದ್ ದಮ್ ಬಿರಿಯಾನಿಗೆ ಒನ್ ಟೈಮ್ ವಿಸಿಟ್ ಮಾಡಿ. ರೀಸೆಂಟ್ ಆಗಿ ಯಾರು ವಿಸಿಟ್ ಮಾಡಿದಿರೋ ಅವರು ಕಮೆಂಟ್ ಅಲ್ಲಿ ತಿಳಿಸಿ. ಮೈ ಫುಡ್ ಪ್ಲಸ್ ನ ಫಾಲೋ ಮಾಡೋದು ಮರಿಬೇಡಿ.